ದಲಿತ ವ್ಯಕ್ತಿಯೊಬ್ಬರ ಹತ್ಯೆ ಖಂಡಿಸಿ ದಲಿತ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಅಳ್ನಾವರ ತಾಲೂಕಿನ ಕುಂಬಾರಗೊಪ್ಪದಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ನಿಂಗಪ್ಪ ಮಾದರ್ ಎಂಬ ದಲಿತ ವ್ಯಕ್ತಿಯನ್ನು ಹಲ್ಲೆ ನಡೆಸಿ ವಿದ್ಯುತ್ ಶಾಕ್ ನೀಡಿ ಹತ್ಯೆ ಮಾಡಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಮಾದಿಗ ಜನಾಂಗದ ಅಳುವು ಮತ್ತು ಉಳಿವಿನ ಪ್ರಶ್ನೆಗಾಗಿ ಇವತ್ತು ಕರ್ನಾಟಕ ರಾಜ್ಯ ಅಜ್ಜಂಬ ಸಂಘದ ನೇತೃತ್ವದಲ್ಲಿ ಏನು ಹೋರಾಟವನ್ನು ಇವತ್ತು DC ಕಚೇರಿ ಮುಂದೆ ನಾವು ನಿಂತಿದ್ದೇವೆ. ಇವು ಸಮಸ್ಯೆಗಳು ಹೊತ್ತುಕೊಂಡು ಇವತ್ತು ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 10 ಸಮಸ್ಯೆಗಳು ಇವತ್ತು ಸುಮಾರು ಕುಂಬಾರಗೊಪ್ಪ ಗ್ರಾಮದಂತೆಯೇ ಇರ್ತಕ್ಕಂಥ ಒಬ್ಬ ಮನುಷ್ಯನ, ಅಮಾನಯುತವಾದ ಮನುಷ್ಯನ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿ ಅದನ್ನು ಕರೆಂಟ್ ಶಾಕ್ ಅಂತೇಳಿ ಕರೆಂಟಿನ ಮ್ಯಾಗ ಒಂದು ಹುನ್ನಾರ ಮಾಡಿ ಇಲಾಖೆ ಅಧಿಕಾರಿಗಳಿಂದ ಒಂದು ರಿಪೋರ್ಟ್ ತಗೊಂಡು ಸಹಜ ಸಾವು ಅಂತ ಹೇಳ್ತಾರೆ ಆ ಮನುಷ್ಯನ, ಆ ಕುಟುಂಬನ ಸರ್ವನಾಶ ಮಾಡಲಿಕ್ಕೆ ಹೋದಂಥ ಕುಂಬಾರಗೊಪ್ಪ ಗ್ರಾಮದಲ್ಲಿ ಇರ್ತಕ್ಕಂಥ ಸವರ್ಣ್ಯರನ್ನ ಕೂಡಲೇ ತನಿಖೆ ಮಾಡಿಕ್ಕಂಥ ಪೂರ್ವದಲ್ಲಿ ಮೊದಲು ಅವ್ರು ಯಾರ್ಯಾರದಾರ ಅವ್ರನ್ನ ಬಂಧಿಸಬೇಕು, ಅವ್ರನ್ನ ಬಂಧಿಸಿ ಒಳಗೆ ಹಾಕಿದ ಬಳಿಕ ತನಿಖೆ ಮಾಡ್ಬೇಕಂತೇಳಿ ಆ ಸತ್ತ ಕುಟುಂಬದ ಪರವಾಗಿ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ. ಅದರಂತೆ ಇವತ್ತು ನೋಡಿ ಸುಮಾರು 500,000 ಜನಸಂಖ್ಯೆ ಹೊಂದಿದಂಥ ಇವತ್ತು ನಾವು ಹೋರಾಟಕ್ಕೆ ಒಬ್ಬರು ಸೌಜನ್ಯತೆಗಾಗಿ ಅವರು ಒಬ್ಬರು ಒಂದು ಸಮಾಜದೊಳಗೆ ಒಳ್ಳೆ ಉನ್ನತ ಹುದ್ದೆದೊಳಗಿರ್ತಕ್ಕಂಥ ಈ ಜಿಲ್ಲಾ ಮುಖ್ಯಸ್ಥರು DC ಮೇಡಮ್ ಆಯಿತು ಏನೋ ಜನಾಂಗ ಒಂದು ಸಮಸ್ಯೆ ಹೊತ್ಕೊಂಡ್ಬಂದಾರ, ನಾನು ಮೊದಲಾದರೂ ಸಾಮೂಹಿಕವಾಗಿ ಒಮ್ಮೆ ಪಟ್ಟಾರ, ಆ ಮನವಿಯನ್ನು ನಾನು ತೊಗೋಬೇಕನ್ನುವಂಥ ಸೌಜನ್ಯರು ಕನಿಷ್ಠ ಅಷ್ಟಾರ ಒಂದಿಟ್ಟು ಸೌಜನ್ಯ DC ಮೇಡಮ್ ಅವ್ರಿಗೂ ಇಲ್ಲ ಅಂತಂದ್ರೆ ನಾವು ಮತ್ತೆ ಇನ್ಯಾರನ್ನ ಕೇಳ್ಬೇಕು ಅನ್ನೋದನ್ನು ನಮ್ಮ ಪ್ರಶ್ನೆ. ಇನ್ಯಾರನ್ನ ಕೇಳ ಈ ಪ್ರಕರಣವನ್ನು ಅಳ್ನಾವರ್ ಪೊಲೀಸರು ಸಹಜ ಸಾವು ಎಂದು ದಾಖಲಿಸಿಕೊಂಡು ಕೊಲೆ ಪ್ರಕರಣ ದಾಖಲಿಸಿಕೊಳ್ಳಲು ಪೊಲೀಸರು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಸಂಘಟನೆಗಳು ಆರೋಪಿಸಿವೆ. ಇದೇ ವಿಚಾರವಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಸ್ನೇಹಲ್ R ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸದ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೆಲ್ಲ ನಮಗೆಲ್ಲ ಗೊತ್ತೈತಿ. ಹೆಂಗಾದರೂ 1-2 ಎಕರೆ ನಾನು ಇದನ್ನು ಮಾಡಿದ್ದೇನೆ. ಏನಂದ್ರೆ ಮನೆ ಗೌಟನ ಊರು ಬಾಜು ಹೊಲ ರೀ ಅದಕ್ಕೇನು ಅಂತಾರಲ್ರಿ ಅದು ಎಣ್ಣೆ ಪ್ಲಾಟ್ ಅದನ್ನು ಮಾಡೇನೆ. ಬರೀ ನಾನು ಗುಂಟೆಕ ಹೊಕ್ಕೈತಿ 7-8 ಲಕ್ಷ ಗಂಟ್ಲೆ ಅಂತ 2 ಎಕರೆ ಮಾರೇನು ಕೋಟ್ಯಾನು ಗಂಟ್ಲೆ ಆಗೇನು. ನಾನು ಹಿಂಗೆ ಒಗದಕಾರ ಹಿಂಗೆ ಬರ್ತೇನೆ, ನಿಮ್ಮನ್ನೊಬ್ಬನ ತೆಗೆದು ಹೋದ್ರು ನನಗೆ ಇದಲ್ಲ ಈ ಕೇಟ್ ಮೂರ್ಸ್ ಹಾಕೋದು ಎಷ್ಟೋ ಡೈರೆಕ್ಟನ್ನು ನಮ್ಗೆ ಹೇಳಿದ್ರಿ ನಾವು. ಆದ ಏನು ಸರ ಅಂತ ಕೇಳ್ಕೊಂತ ಇದ್ರು ನಾವು ಅಳ್ಳವ್ರ PSI ಅಂದ್ರೆ 1 ತಿಂಗಳು ಹೋತ್ರಿ, 2 ತಿಂಗಳು ಹೋದ್ರೆ 3 ತಿಂಗಳು ಹೋತ್ರಿ, 4ನೇ ತಿಂಗಳಿಗೆ ಅಂದ್ರೆ ಅದು ಸಹಜ ಸಾವು ಅಂತ ಹೇಳ್ಕಾರ, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಕಾರ ರಿಪೋರ್ಟ್ ಆಗೈತಪ್ಪ, ನನಗೇನು ಗೊತ್ತಿಲ್ಲ, ಡಾಕ್ಟರ್ ಕಡೆಯಿಂದ ಬಂದೈತಿ, ನನಗೇನು ಗೊತ್ತಿಲ್ಲ ಅಂತ ನಾವು PSI ಹೇಳತ್ರ. ಅವಾಗಿಂದ್ರ DC ಅವ್ರಿಗೂ ಕೊಟ್ಟಿವಿ, ಎಲ್ಲರಿಗೂ ಕೊಟ್ಕೊಂತ ನಾದವ್ರಿ, ಅಲ್ಲಿಂದ್ರವರೆಗೂ ಇಲ್ಲಿ ನ್ಯಾಯ ನಮ್ಮ ದೊಡ್ಡಪ್ಪ ಸಿಗಲಿಲ್ಲ. ಈ ವೇಳೆ ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನು ತಳ್ಳಿ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ನುಗ್ಗಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಪ್ರತಿಭಟನಾಕಾರರನ್ನು ಹೊರಗೆ ಕಳುಹಿಸಿ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ. ಅಟ್ರಾಸಿಟಿ ಹಾಕಿದಾರ 5 ಮಂದಿ ಆರೋಪಿಗಳನ್ನ ಬಂಧಿಸಬೇಕಲ್ಲ ಸರ್ ಅವರು, ಮತ್ತು ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ರೀ? ಕೌಂಟರ್ ಕೇಸ್ ಅಂತ ಹೇಳ್ಕಾರ, ಹಿಂದಾಡಿ ಅವರು ನಮ್ಮ ಮೇಲೆ ರೇಪ್ ಕೇಸ್ ಅಂತ 2 ದಿನ ಬಿಟ್ಟು ಮಾಡ್ಯಾರ. ಅದನ್ನ ಬಿಟ್ಟು ಮಾಡಿದಕ್ಕೆ ನಮ್ಮನ್ರಿ 14 ದಿನ ಜೈಲಿಗೆ ನಮ್ಮನ್ನ ತಳ್ಳಿರಿ. ಅಲ್ಲ ಸರ್, ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಏನು ಸರ್? ಫಸ್ಟ್ ನಾವು ಕೇಸ್ ಮಾಡ್ಯವ್ರಿ ಜಾತಿ ನಿಧನೆ ಅನ್ನೋದ್ರಿ, ಅವು ಪೊಲೀಸ್ನವ್ರಿಗೆ ಹಿಡಿಯೋ ಹಾಕಿಲ್ಲೇನ್ರಿ ಅವ್ರನ್ನ ಸರ್? ಅವ್ರು ಹಿಡಿಬಾರ್ದೇನ್ರಿ? ಯಾಕಂದ್ರೆ ಜನರಲ್. ಕಲ್ಮೇಶ್ ತಳವಾರ್, ಜನಮನ ಸುದ್ದಿ, ಧಾರವಾಡ.